ನಮಸ್ಕಾರ ಎಲ್ಲರಿಗೂ. ನಾನೀಗ ಮುಂಜಾನೆ ಎದ್ದ ತಕ್ಷಣ ಬೆಣ್ಣೆ ತೆಗೆಯೋದನ್ನು ತೋರ್ಸಾಕತ್ತೆ ನೋಡ್ರಿ. ನಿಮ್ಗೆಲ್ಲರಿಗೂ ಆಸೆ ತೋರ್ಸಾಕತ್ತೇನಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇಯರ್ ನಮ್ಮ ಗೌರಿ ಇಳಿತೈತಲ್ಲ, ಇಳದಿಂದ ಭಾಳಷ್ಟು ಜನ ತುಪ್ಪ ಕಳಿಸ್ರಿ ಅಂತ ಹೇಳ್ತಿದ್ರಿ. ಹಾಗಾಗಿ ನೆಕ್ಸ್ಟ್ ಇಯರ್ದಿಂದ ನೆಕ್ಸ್ಟ್ ಇಯರ್ ಅಲ್ಲ 2026ಕ್ಕೆ ಕಳಿಸೋ ಪ್ಲ್ಯಾನ್ ಮಾಡ್ಕೊಂಡೇನಿ. ಇವತ್ತಿನ ಲಾಗ್ ಹೆಂಗೆಲ್ಲ ಇರ್ತೈತೆ ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಬರ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಂದು ಈಗಷ್ಟನ್ನ ಜಳಕಾತ. ಯಾಕೋ ಕರೆಂಟ್ ಹೋಗಿ ಬಂದಾವೆ, ಏನೋ ನಮ್ಮ ಬೋರ್ ಬಂದಾಗೈತಿ. ಈಗ ಬೋರ್ ಚಲೋ ನೋಡ್ಕೊಂಬರಕ್ಕಂತೇಳಿ ಹೊಂಟೆ. ಇಲ್ಲಿ ಮೆಣಸಿನಾಗೆ ಹೆಚ್ಚ ನೋಡ್ರಿ ನಮ್ಮ ದೇವಿ. ಹೂ ಬಿಡಾಕತ್ತಾವ, ಹೂ ಬಿಟ್ಟ ಕಾಯಿ ಆಗತ್ತಾವ. ಏಕ ಹಚ್ಚಳ. ಇಲ್ಲಿ ಸೌತಿ ಬೀಜ, ಚೋಳಿ ಬೀಜ ಹಾಕಿದ್ವಿ. ಇವು ಸೌತಿ ಬೀಜ ಹುಟ್ಟಿವೆ. ಆದರೆ ಈ ವರ್ಷ ಭಾಳ ಅಂದ್ರೆ ಭಾಳ ಥಂಡಿ ಬಿಡಾಕತ್ತೈತಲ್ಲ, ಹಾಗಾಗಿ ಅವು ಯಾವಾಗಿದ್ದಕ್ಕವು ಗೊತ್ತಿಲ್ಲ. ಥಂಡಿಗೆ ಎಷ್ಟು ಜಲ್ದಿ ಹೇಳಂಗಿಲ್ಲ. ಮೆಣಸಿನ್ಕಾಯಿದಂದ್ರೆ ಚಿಂತಿಲ್ಲ, ಉಪ್ಪ ಎಡೆ ಬೆಳ್ತಿದ್ನಿ ಒಂದು ವರ್ಷದವರೆಗೂ. ಯಾಕೆ ಚಲೋ ಆಗಿಲ್ಲ. ವಾ ಅಲ್ಲಿ ಎಷ್ಟದ ನೋಡ್ರಿ. ಹೆದರಿಕೆ ಬರ್ತೈತಿ, ಚಲೋ ಆಗಿಲ್ಲ ಅಂತ ಗೊತ್ತಿಲ್ಲ. ಚಲೋ ಆಯ್ತು. ಅಲ್ಲಿ ಹಾವು ಪೊರೆ ಬಿಟ್ಟಿರ್ತಾವೆ, ಹಾವಿನ ಮರಿ ಇರ್ತಾವೆ, ಎಲ್ಲ ಇರ್ತಾವ್ರಿ. ಇಲ್ಲ ಹಾಗಲ್ ಬಳಿ ನೋಡಿ, ಶ್ರೀಗಂಧ ಗಿಡದಾಗ ಒಂದೈತಿ. ಇಲ್ಲೇ ದೊಡ್ಡ ಹೋಗೋಣಂತೆ. ಕಾಯಿಯಾಗಿ ಹಾಗಲ್ಕ ನಮ್ಮ ಸೂರ್ಯಪಾನ ಹುಟ್ಟಾಕತೈತಿ. ಸೂರ್ಯಪಾನ ಆದರೆ ಭಾಳ ಹಂಗ್ಲಾಗೈತಿ. ಓಕೆ, ಮತ್ತೆಂಥ ರೌದಿ ಒಳಗೆ ಅದ ಚಲೋ ಆಕೈತಿ ಮುಂದೆ. ಜಳಕ ಮಾಡಿನೆಲ್ಲ ಪೂಜೆ ಮಾಡಕ್ಕೆ ನೀರಿದ್ರಕ್ಕಿಲ್ಲ, ಅದಕ್ಕೆ ಇದೇನಾಯ್ತು ಸಣ್ಣ ಕೊಂಟೈತಿ ಏನೋ. ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡೀನಿ. ಅವಲಕ್ಕಿ ಇದ್ದಿರ್ಕಿಲ್ಲ, ನಮ್ಮ ದೇವಿ ತೊಗೊಂಬ ಅಂದೆ. ಪಾಪ ಮಾತಾಡಿ ತಂದು ಕೊಟ್ಟಳು. ಹಂಗಾರೆ ಚಪಾತಿ ಮಾಡಿದ್ರಾತಂತ ಚಪಾತಿ ಹಿಟ್ಟನ್ನು ಅದಿಟ್ನಿ. ಟೈಮ್ ಭಾಳ ಆಕೈತೆ ಅಂಥೇಳಿ ಚಪಾತಿ ಮಾಡಲಿಲ್ಲ. ಆಕೆ ಮಗಳು ಇಲ್ಲೊಂದು ದಿವಸ ಅದಾವ ನೋಡ್ರಿ, ಇಲ್ಲೊಂದು ದಿವಸ ಅದಾವ ಅವಲಕ್ಕಿ ಇನ್ನು ಇಷ್ಟ ತೊಗೊಂಬಾವ ಅಂತ ಹೇಳಿದ್ರೆ ಆಕೆ ಗಾವ್ ಅಂತ ಮೇಲೆ ತರ್ತಾರೆ. ಅವ್ರು 3 ಮಂದಿ ಹಂಗೆ ಏನಾರ ತೊಗೊಂಬರ್ರಿ ಆಚ ಕಡೆ ಮನ್ಯಾಗಿಂದ ಅಂತಂದ್ರೆ ಅಲ್ಲಿ ಇರ್ಲಿಕ್ಕೆ ಅಷ್ಟೇ ಆಗ್ತದ. ಒಟ್ಟಿನಲ್ಲಿ ತಂದು ಕೊಟ್ಬಿಡೋದು. ಮತ್ತು ಇಲ್ಲಿದು ಏನಾರ ಒಯ್ರಿ ಅಂತಂದ್ರೆ ಇಲ್ಲಿ ಇಡಂಗಿಲ್ಲ. ಇಲ್ಲಿ ಎಷ್ಟು ಬೇಕು ನೋಡ ಅಷ್ಟು ಒಯ್ರಿ ಅಂತಂದ್ರೆ ಇಲ್ಲಿ ಕಡಿಮೆ ಇಡೋದು, ಅಲ್ಲಿ ಜಾಸ್ತಿ ಒಯ್ದು. ಯಾರಿಗಾರ ಏನಾರ ಕೊಡೋದು ಮಾಡೋದು ಇದ್ರೆ ಆಚ ಕಡೆ ಮನ್ಯಾಗಿಂದ ಈಚೆ ಕಡೆ ಮನ್ಯಾಗ, ಈಚೆ ಕಡೆ ಮನ್ಯಾಗಿಂದ ಆಚೆ ಕಡೆ ಮನೆಗೆ ಒಯ್ದಿತ್ತಂದ್ರೆ ಹಂಗೆ ಅವ್ರ ಕ್ವಾಂಟಿಟಿ ಮೇಂಟೈನ್ ಮಾಡ್ತಾರೆ ಮಕ್ಕಳು. ಕೈ ದೊಡ್ಡದ 3 ಮಂದಿದು. ಈಗಿಲ್ಲೇ ಗೊಂಜಾಳ ಕಿಚಡಿ ರೆಡಿ ಆಗೈತಿ. ಕರೆಂಟ್ ಹೋಗೋ ಟೈಮ್ ಆಗೈತಿ. ಯಾಕೋ ಕರೆಂಟ್ ಹೋಗೋದು ಬರೋದು ಮಾಡಾಕತ್ತಾವ. ಹಾಗಾಗಿ ಫಸ್ಟ್ ಈ ಬೋರ್ ಚಾಲೂ ಆಗಿರ್ಕಿಲ್ಲ. ಈಗ ಆ ಬೋರ್ ಚಾಲೂ ಆಗಿಲ್ಲ ಅಂತ ಪೂಜೆ ಗೀಜೆ ಎಲ್ಲ ಮುಗ್ದೈತಿ. ಟೈಮ್ ಇಲ್ಲ, ಟೈಮ್ 10:30 ಆಯ್ತು. ನಮ್ಮ ಮನೆಯವರು 10:30ಗಿನ ಬಾ ಅಂದ್ರೆ 10 ಗಂಟೆಗೆ ಮ್ಯಾಗ ಬಾ ಅಂತಂದಿದ್ರು. ಹಾಗಾಗಿ ನಂದೊಂದಿಟ್ಟು ತಡ ಆಯ್ತು. ಆದರೂ ಕೆಲಸ ಮುಗಿವಲ್ತು ನೋಡ್ರಿ. ಹನಿ ಮ್ಯಾಗ ಕುಂಕುಮ ಹಚ್ಚಗಲ್ಲಾರ್ದ ಹಂಗೆ ಪೂಜೆ ಮಾಡೇನಿ. ಯಾಕೋ ಆ ಬೋರ್ ಬಂದಾಗೈತಂತ ಹೋಗಿ ಆ ಬೋರ್ ಚಾಲು ನೋಡ್ಬೇಕು. ಆ ಬೋರ್ ಚಾಲು ಮಾಡ್ಬೇಕು. ಚಾಲು ಮಾಡಿ ಹೆಂಗೆ ಕೊಡಿ ಬರ್ತಾವ ನಮ್ಮ ಮಗ. ನಾನು ಬುತ್ತಿ ಎತ್ತಿ ಕಟ್ಕೊಂಡು ಆಚೆ ಕಡೆ ಹೊಲಕ್ಕೆ ಹೋಗ್ಬೇಕು. ಮುಂಚೆನೇ ನಾನು ಪಾಲಕ್ ಪೂರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರ ಅದನ್ನು ತರಕ್ಕೆ ಹೋಗ್ಬಿಡ, ಇನ್ನು ತರಕ್ಕೆ ಹೋಗ್ಬಿಡ, ಅವಲಕ್ಕಿ ಮಾಡ್ಕೊಂಬ ಅಂತಾರೆ. ಅದಕ್ಕೆ ಅವ್ರಿಗೆ ಮತ್ತು ಚಪಾತಿ ಮಾಡ್ಕೊಂಬ ಅಂತ ಹ್ಞೂ ಅಂದೆ. ಖಾರ ಎಣ್ಣೆ ತೊಗೊಂಬಂದ್ಬಿಡಂತೆ. ಅದ್ರೊಳಗೆ ಪಲ್ಯನಾರ ಮಾಡ್ಕೊಂಬರಲ್ಲ, ನೀ ಮತ್ತೊಂದಾರ ಮಾಡ್ಕೊಂಬರ. ತಮಗೆ ಎದಕ್ಕೆ ಬೇಕು ಹೇಳ್ರಿ ಅದು. ಚಪಾತಿ ಮಾಡ್ಕೊಂಡು ಖಾರ ಎಣ್ಣೆ ತೊಗೊಂಬ ಅಂತ ಇನ್ನೊಬ್ರು ಅವ್ರ ಫ್ರೆಂಡು ಕೂಡ ಇರ್ತಾರಲ್ಲೇ. ಇವಾಗ ನಮ್ಮ ಮನೆಯವ್ರು ಆದ್ರೆ ನಡೀತೈತಿ. ಬಟ್ ಬೇರೆದವ್ರು ಇದ್ದಾಗ ನೀಟಾಗಿ ಅಡುಗೆ ಮಾಡ್ಕೊಂಡ್ರೆ ಹೋಗ್ಬೇಕು ನಾವು. ಯಾಕಂದ್ರೆ ಏಕೆಂತ ಹೆಂಗ್ಸ ಅಡುಗೆ ಮಾಡಕ್ಕಂಗಿಲ್ಲ ಗಂಡಗ ಖಾರ ಚಪಾತಿ ತೊಗೊಂಬ
ನಮ್ಮ ಕಡೆ ಉತ್ತರ ಕರ್ನಾಟಕ ಅಲ್ಲ ಅಂದರೆ ಇಲ್ಲಿ ನಮ್ಮ ಮನೆಯವ್ರ ಜೊತೆ ಇರೋರು ಹಂಗಲ್ಲ, ಈ ಕಡೆ ಮಾತು ಹಂಗೆ ಬರ್ತಾವಂತ. ಓ ಸೂಪರ್, ನೀರು ಮಸ್ತ್ ನಿಂತಾವ. ಈಗ ನಮ್ಮ ಮನೆಯವ್ರು ಫೋನ್ ಹಚ್ಬೇಕು, ಫೋನ್ ಹಚ್ಚಿ ಆಮ್ಯಾಗ ಹೆಂಗೆ ಅಂತ ಕೇಳಿಕೊಂಡು ಇಲ್ಲೇನೋ ಓಡಿ ಹೋತಪ್ಪ. ನಾನು ವಿಡಿಯೋ ಮಾಡಾಕತ್ತೈತಿ. ದಿವಾಲ್ ಹೋಗಿದ್ರೆ ಫೀಸ್ ಸುಟ್ಟಿತ್ತಂದ್ರೆ ಫೀಸ್ ಹಾಕ್ಬೇಕು. ಫಸ್ಟ್ ಏನು ಮಾಡ್ಬೇಕಂದ್ರೆ ಇನ್ನು ಫೀಸ್ ತೆಗೆದು ನೋಡ್ತೇನೆ. ಇವ ನೋಡ್ರಿ ಒಳಗೆ ಇಲ್ಲಿ ತಂತಿ ಇರ್ತೈತಿಲ್ಲ, ಈ ತಂತಿ ಸುಟ್ಟಿತ್ತಂದ್ರೆ ತಂತಿ ಹಾಕ್ಬೇಕು. ಬಟ್ ಅಷ್ಟು ಹುಷಾರಾಗಿನ ಕೈ ಹಾಕ್ಬೇಕು. ಫೀಸ್ ಹೋಗಿಲ್ಲ, ಅಲ್ಲಿ ಕರೆಂಟ್ ತೋರ್ಸಾಕತೈತಿ. ಇದು ಆನ್ ಆಫ್ ಮಾಡೋ ಬಟನ್ ಯಾವುದು ಇದರಲ್ಲಿ ಅದು ಗೊತ್ತಿಲ್ಲ ನನಗೆ. ವಾ ಶಿವನೇ ಪರಮೇಶ್ವರ, ಇದರ ಬಿಟ್ಟ ಯಾಕೋ ಶುರುವಾಗಿ ಆಗತ್ತಂತ ಇದು. ನಮ್ಮ ಮನೆಯವ್ರು ಫೋನ್ ಹಚ್ತೀನಿ ರೀ. 3 ಪೀಸ್ ತೆಗೆದು ನೋಡಿನಿ, ಏನಿಲ್ಲ. ಇಲ್ಲಿ ಇಲಿ ಮರಿ ಹಾಕೈತಿ. ಇದನ್ನ ಹೆಂಗೆ ತೆಗಿದಪ್ಪ ಈಗ? ಓಹೋ ನೋಡ್ರಿ, ಇಲಿ ವಯರ್ ಕಡ್ದಂಗೆ ಐತೆ, ಏನೋ ಫೀಸ್ ಹೋಗೈತೆ ಏನಿಲ್ಲೈತೆ. ಇದನ್ನು ಫೀಸ್ ತೆಗೆದು ನೋಡ್ಕೋಬೇಕು. ಹೆಚ್ಚು ಕಮ್ಮಿ ಆದ್ರೆ ಕರೆಂಟ್ ಹಿಡಿಯೋ ಚಾನ್ಸಸ್ ಇರ್ತೈತಿ. ಇವಕ್ಕೆ ಎಲ್ಲಿ ಜಾಗ ಇರೋಕ್ಕಿಲ್ಲ, ಯಾರಿಗೆ ಗೊತ್ತು. ನೋಡಿದನ ಈಗ ಫೀಸ್ ತೆಗಿಬೇಕೀಗ. ಫೀಸ್ ಅದಾವು, ಬಟ್ ಇದು ವೋಲ್ಟೇಜ್ 100 ಅಷ್ಟೇ ತೋರ್ಸಾಕತ್ತೈತಿ. ವಾ, ಇದು ಮೋಟ್ರ್ ಹೇಳ್ತೈತಿ, ಹೊಳ್ಳಿ ಬಂದ್ ಆಗತೈತಿ. ವೋಲ್ಟೇಜ್ 100 ಅಷ್ಟೇ ತೋರ್ಸಾಕೈತಿ. 400 ತೋರಿಸ್ಬೇಕಂತದ, 300-400 ಹಂಗೆ ಗೋಡ ಇಳಿಸಿ. ಓ ನೀವು ನೆಟ್ಟಿಗೆ ಟೆಲ್ ಕಳ್ದಾರಿನ ಏನು ಸುದ್ದಿ ಹಂಗೆ. ತೊಗರಿ ಬಡದೆ ಅಮ್ಮಿ ಮಧ್ಯಾಹ್ನ ಬಡದ ಅಲ್ಲಿ ಹೋಗಿ ಬಂದಿಂದ ಬಂದೆ ಮಾಡಿ ಹುಡುಗ ತೋರಾಕ್ ಬರ್ತೈತಿ. ಇಷ್ಟೆಲ್ಲ ನನ್ನ ಕೈಯಾಗದ ನಮ್ಮ ಮಮ್ಮಿ ಇದು ಕೊಡಿಲ್ಲ, ನಂಗೆ ಗಾವ್ ಆಕೈತಿ. ಹಿಡ್ಕೋತೀನಿ, ಇದು ಗಾವ್ ಆಕೈತಿ. ಕರ್ಜಿಕಾಯಿ ನಮ್ಗೆ ತಿನ್ನಕ್ಕೆ ಕರ್ಜಿಕಾಯಿ ತಿನ್ಕೊಂತ ನಾಷ್ಟ ಮಾಡಿಲ್ಲ. ನೀನು ಸಂಜೆನಾಗ ಊಟ ಮಾಡಿಲ್ಲ, ಬಟ್ ಸಿಕ್ಕಾಪಟ್ಟೆ ಅನಿಸ್ತದೆ. ಅವ್ರಿಗೆ ಹೋಗಿ ನಾಷ್ಟ ಕೊಟ್ಟು ಬಂದು ಆಮೇಲೆ ನಮ್ಮ ಸೂರ್ಯ ಎತ್ತಾಗದಾನ. ಮಮ್ಮಿ ಇಡೇ ಮಾಡ. ಕರ್ಜಿಕಾಯ ಮಮ್ಮಿ ತಗೋ, ಇಡೇ ಮಾಡಿ. ನಾನು ಇಂಕಿನವ್ರು ತಿನ್ನೋದು ಬಿಟ್ಟು ಅವು ಕರ್ಜಿಕಾಯಿ ತಿನ್ಸಕ್ಕೆ ಹೊಂಟ. ಅವು ಕನಕಿ ಮೇವು ಹೊಟ್ಟು ಅಂತ ಎದಕ್ಕೆ ಮಾಡಿರ್ತಾರ. ದಿನ ಅವಕ್ಕೆ ರೊಟ್ಟಿ, ಈಗ ರೊಟ್ಟಿ ತಿನ್ನಿಸ್ತೀನಿ ಅವಕ್ಕೆ. ಚರ್ಮ ಸುಲಿತೈತೆ ನಿಂದು. ನಂಬಿ ಗಿಡ ಐತನ ಅದು. ತಿನ್ನೋದು ಬಿಟ್ಟು ಅವಕ್ಕೆ ತಿನ್ನಿಸಿದ ನೋಡ್ರಿ ಕರ್ಜಿಕಾಯಿ. ಅವಂದು ಮೊದಲು ಇತ್ತಲ್ಲ. ಹೋಗಿ ನಾಷ್ಟ ಕೊಟ್ಟು ಹೊಳೆ ಬಂದು ನೋಡ್ರಿ ಮನೆ ಅಂತೇಳಿ. ಅಂದಿನ ನಾಷ್ಟಾಗೆಲ್ಲ ನಾಷ್ಟ ಮಾಡ್ಬೇಕು. ನಾಷ್ಟ ಮಾಡಿ ಕೆಲಸ ಸರ್ ಮಾಡ್ಕೋಬೇಕು ನೋಡ್ರಿ. ನಮ್ಮ ಮನೆ ಐತೆ ಅನ್ನೋದು ಎಲ್ಲಾರು ಕಾಣಿಸ್ತದ, ಎಲ್ಲಿ ಕಾಣಿಸಂಗಿಲ್ಲ. ಮನೆ ಇದೆ ಅಂತ ಗೊತ್ತಾಗಂಗಿಲ್ಲ.
ಚಂದ ಮಾಡಿರ್ತತ್ ನೋಡ್ರಿ ಅವಾಗ ಹೇಳತ್ ನಾವು ಇಲ್ದ ಹತ್ತಿ ಹಾಕಿದ್ರ ಹಿಂಗ ಬೀಳಲ್ದಂಗ ಹಿಂಗ ಇಟ್ ಚಂದ ಮಾಡಿರ್ತತ್ ನೋಡ್ರಿ ಅದನ್ನ ತೋರ್ಸಿನ ಗಿಡದಾಗಿಂದ ಹಿಂಗ ಹೌದ್ ಎಷ್ಟ್ ಚಂದ ಮಾಡ್ತತ್ ನೋಡೋದಂತ ಅರ್ಧ ಒಂದ್ ಗುಡ್ ಬಂದ ಗೂಡು ಮಾಡ್ತ ಅದ್ ನೋಡಿ ಅದ ಹಿಂಗ ಇರ್ತತಲ್ರಿ ಹಿಂಗ ಮಾಡಿ ಹಿಂಗ ಇದನ್ನ ಮಾಡಿರ್ತತಿ ತತ್ತಿ ಬೀಳದಂಗ ಮಾಡಿ ಗೂಡ್ನಾಗ ಹಿಂಗ್ ಕೈ ಹಾಕಿದ್ರೆ ಇಷ್ಟು ಉದ್ದ ಇತ್ತು ಸೊಡ್ನ ಕೈ ಸುತ್ಕೊಂಡ್ ಬಿಡ್ತೀನಿ ಹಿಂಗ ಕೈ ಹಿಂಗ 2 ತರ ಕೈ ಸುತ್ಕೊಂಡ್ ಇಲ್ಲಿ ಕಡದ್ ಬಿಡ್ತಿ ಕಡ್ದತ್ ಹಲ್ಲು ಮಾಡ್ಯಾವ ಆದ್ರೆ ಈ ಸಹ ನನಗೆ ಎಲ್ಲ ಹಾವಿಗೂ ವಿಷ ಇರಂಗಿಲ್ಲ ಅಂತ ವೆಂಕಟೇಶ ಕಡಿತು ಕಡದ್ ಪೆಟ್ಟಿಗೆ ಮತ್ ಯಾರೋ ಇದ್ರಿ ಶಿವನ್ ಸಾವುಕಾರನು ಯಾರೋ ದೊಡ್ಡ ಜೆಸಿಬಿ ತೊಗೊಂಬರ್ರಿ ಅಲ್ಲಿಂದ ಬೀಳ್ತಿದ್ನಿ ಗಿಡದಾಗಿಂದ ಜೆಸಿಬಿ ತೊಗೊಂಬರ್ರಿ ಅವ್ರ ಜೆಸಿಬಿ ತರ್ಲಿಲ್ಲ ಮತ್ ಹಂಗ ಇಳಿದ್ನಿ ಇನ್ನು ಇಕ್ಕಟ್ಟು ಜೆಸಿಬಿ ಬಂದ್ಗಳೇ ಆ ಜೆಸಿಬಿ ಜಿಗದ್ ಕ್ಯಾಶ ತಳಗ ಇಳಿದ್ಗಳೇ ಅದ್ ಎಲ್ಲ ಬೆವ್ರು ಬಂತ ಎಲ್ಲ ಮೈಗೆಲ್ಲ ಬೇನ್ ತಪ್ಪಲ ತಿನ್ಸಿದ್ರ ಎಲ್ಲ ಕೆಟ್ಟ ಸಾಯ್ತು ಏನಾಗಲ್ಲ ಮತ್ತ ದೊಡ್ಡ ಮಾಹಿತಿಗೆ ಆಗಿತಿದ್ರು ಹೋಗಿ ನೀರ್ ಬಿತ್ತು ಏನು ಸುಳ್ಯಾರ ಸಾಯ್ತಿ ಏನೇನು ಬಿತ್ತು ಏನೇನು ಕನಸು ಇದೆಲ್ಲ ಕರೆ ಅನ್ಕೊಂಡ್ರಿ ಕನಸಿದೆ ನಿದ್ದಿನ ಸರಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಗೆ ಕನಸು ಬಿದ್ದೈತೆ ಅಂದ್ರೆ ನನಗೆ ನಾವೆಲ್ಲ ಸರ್ಪ ಸಂಸ್ಕಾರ ಪೂಜೆ ಮಾಡ್ಸೇವಿ ಮತ್ತು ಇದಕ್ಕೆ ಬಳೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೂ ಹೋಗಿದ್ವಲ್ಲ ಎಲ್ಲ ಪೂಜೆ ಮಾಡಿಸಿದ್ರು ಅದೇನೋ ನಾವು ಗೊತ್ತಿಲ್ಲ ಒಟ್ನಲ್ಲಿ ಇದು ಕನಸಲ್ಲಿ ಹಾವು ಬಂದ ಭಯ ಪಡಿಸ್ತೈತಿ ಅಂದ್ರೆ ಕಡಿಯಂಗಿಲ್ಲ ಅದು ಕಚ್ಚಿದ್ರೆ ನನಗಂತಷ್ಟಲ್ಲ ಯಾರಿಗಾದ್ರೂ ಕನಸಲ್ಲಿ ಹಾವು ಬಂದು ಕಡಿದ್ರೆ ಹಿಂಗೆ ಪ್ರೆಗ್ನೆಂಟ್ ಆಗದೆ ಇರೋರಿಗೆ ಪಕ್ಕಾ ಪ್ರೆಗ್ನೆಂಟ್ ಆಕ್ಕಾರಂತ ಹಾಗಾಗಿ ನಮ್ಮ ಮನೆಯವ್ರಿಗೆ ಹಾವು ಕಡ್ದೈತೆ ನೋಡ್ರಿ ನಾವು ಪ್ರತಿ ತಿಂಗಳು ವೆಂಕಟೇಶ್ವರ ಮುಂದೆ ಹೇಳ್ತಾನೆ ಪ್ರತಿ ತಿಂಗಳು ನನಗೆ ಕನಸಿನಾಗ ಹಾವು ಬರ್ತಾವೆ ಪ್ರತಿ ತಿಂಗಳು ಮಿಸ್ ಮಾಡಂಗಿಲ್ಲ ಬಟ್ ಸಿಕ್ಕಾಪಟ್ಟೆ ಭಯ ಪಡಿಸ್ತಾವೆ ಗುಡ್ ಮಾರ್ನಿಂಗ್ ಕೋಳಿಗಳೇ ಗುಡ್ ಮಾರ್ನಿಂಗ್ ವೆಂಕಟೇಶ ಹೆಂಗೆ ಹಾಕೋ ನೋಡ್ರಿ ಅವು ಸುಮ್ ಖಾಲಿ ಡಬ್ಬಿ ಹಂಗೆ ತೊಗೊಂಡು ಹೋದ್ರು ಹಂಗೆ ಬೆನ್ನತ್ತೆ ಬರ್ತಾವೆ ಗೌರಿ ಪಾಪ ತಂಡತೇನ ಗೌರಿ ತಂಡತೈತಿ ಅಯ್ಯೋ ಏನು ವೆಂಕಟೇಶ ಇದೆ ತಂಡಿ ಈಗ ಶುರು ಆತ ರಾತ್ರಿ ಜಳ ಐತೆ ನಿಂಗೆ ಗೊತ್ತೈತನ ಜಗ್ ಜಳ ಇತ್ತಪ್ಪ ನೀ ಹಂಗ ಅಲ್ಲಿ ಬಿಟ್ಟ ಹೋಗಿ ನೀ ಎಲ್ಲಿ ಬಿಟ್ಟ ಬರ್ತಾವ ಕೋಳಿಗಳೇ ಕಾಳ ತಿನ್ನರಿ ಕೋಳಿಗಳೇ ಹಾಕಿ ಬರಾಕ್ ಬಿಡ ಗೊತ್ತೈತಿ ನನಗೆ ಬರಾಕ್ ಸರಿ ಬ್ಲಾಕಿ ಆದ್ ನೋಡು ಕಟ್ಟೋಗದ ಹರಾವರಿ ಬಂದ ಅದ್ರ ಜೋಡಿ ಜಗಳ ತಗದ ಎಲ್ಲಿ ಕೃಷಿಗೆ ಹೋಗಿದ್ ಯಾವಾಗ ಮುಂಜಾನೆ ಹೋಗುವಾಗ ನನ್ನ ಬ್ಯಾನ್ ಐತಿ ಬಂದ್ ಬಿಡ್ತೈತಿ ಚಾರ್ಲಿ ಅದ್ರ ಜೋಡಿ ಜಗಳ ಚಲಾಟ್ ಮಾಡಕ್ ಹೋಗಿ ಕೆಳಗೆ ಹಾಕಿ ಕೆಡಿ ಬಿಡ್ತದ ಅದು ಅಷ್ಟ ನೋಡದನ ಚಾರ್ಲಿ ಸರಿಲಿದ್ರ ಅದ್ರ ಕೂಡ ಎಣ್ಣಿಂದ ದೂರತ ಕರ್ಕೋದ ಕಡಿತದ ಸೂರ್ಯ ಬಂದೇ ಇಲ್ಲ ಇವತ್ತು ಸೂರ್ಯದೇವ ಸಂಬೈತದ ಇಲ್ಲ ನೆಲ್ಲಿಕಾಯಿ ಈ ಸಲ ದೊಡ್ಡೋಗಂಗಿಲ್ಲ ನೋಡ್ರಿ ಉಪ್ಪಿನಕಾಯಿ ಹಾಕ್ಬೇಕು ದೊಡ್ಡ ಆಗ್ಬೇಕು ಹಣ್ಣಾಗಿ ದೊಡ್ಡ ಅದಂದ್ರೆ ಉಪ್ಪಿನಕಾಯಿ ಹಾಕ್ಬೇಕಂತ ಒಂದು ದಿವಸ ನಮ್ಮ ಮನೆಯವ್ರಂದ್ರೆ ತಿನ್ನಂಗಿಲ್ಲ ಯಾರಿಗಾದ್ರೂ ಉಪ್ಪಿನಕಾಯಿ ಬೇಕಾದ್ರೆ ಹೇಳ್ರಿ ಮಾಡಿ ಕೊಟ್ಟು ಕಳಿಸ್ತೇನೆ ಇನ್ನು ಸ್ಟೋರ್ ಮಾಡೋಕೆ ಬರೋಂಗಿಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ ಐಸ್ ತೆಗೆದು ಮಕ್ಕ ಕುಯ್ಯದಂಗೆ ಆಗತ್ತೆ ಕಸ ಅಷ್ಟೇ ಗುಡ್ಸಿನಿ ಈಗ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕು ರಂಗೋಲಿ ಹಾಕಿ ಇವತ್ತು ನಾನು ಬದನೆಕಾಯಿ ಎಣ್ಣೆಗಾಯಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೀನಿ ಅದಕ್ಕೆ ಶೇಂಗಾ ಇಲ್ಲ ಶೇಂಗಾ ಕಾಳು ಒಳ್ಕೋಬೇಕು ಪುಟ್ಟ ಟೈಮ್ 7 ಗಂಟೆ ಆಯ್ತು ನೋಡ್ರಿ 7 ಗಂಟೆ ಆಗೈತೆ ಚಲ ತೆಗಿತಾರ ನೀಬ್ರು ಹಾಂ ಈಕೆ ಹಬ್ಬಕ್ಕೆ ತೆಗಿತಾಳ ನೀನೇ ತೆಗದ್ರಿವಾ ನೀನೇ ತೆಗದ ಕಸ ಹೇಳಿದ್ರೆ ಅಷ್ಟ ಮಾಡೋದು ಮಕ್ಕಳು ಹೇಳಿಲ್ಲ ಅಂದ್ರೆ ಇಲ್ಲ ಹೌದಿಲ್ಲ ನೀನು ಬೈದಿದ್ದಕ್ಕಾಗಿ ಇವತ್ತು ಕಸ ತೆಗಿಯಾಕತ್ತಾರ ನೋಡ
ನಿಮ್ಮ ದೊಡ್ಡಪ್ಪ ಬೈದ ನೋಡ್ರಿ ಇವ್ರು ಹೆಂಗೆ ಅದಾರ ಅಂದ್ರೆ ಮಾಡಬೇಕು ಅನ್ನೋದು ಏಟೂ ಇಲ್ಲ. ಹಚ್ಕಬ್ಬಿದ ಅಲ್ಲೆಲ್ಲ ಕಸ ನೋಡ್ರಿ ತೆಗೆದಿಟ್ಟ. ಹೂವು ಅವಕ್ಕಿಂತ ಮೊದ್ಲು ಕಸ ತೆಗೆದ್ರೆ ಹೊಳ್ಳಿ ಬೀಜ ಅವಕ್ಕಿಂತ ಮೊದ್ಲು ತೆಗೆದ್ರೆ ಮತ್ತು ಏ ಚಾರ್ಲಿ ಮಗನ ಇಲ್ಲ ಯಾಕದಿಯೋ ಇಲ್ಲ ಈ ಥರ ನೋಡಿದ್ದೀನಿ ಕಸ. ಅವ್ರ ದೊಡ್ಡಪ್ಪ ಬೈದಾನ, ನಾನು ಬೈದೇನಿ, ಅದಕ್ಕೆ ಕಸ ತೆಗಿಯಕತ್ತಾಳಕ್ಕೆ. ದಗದಾಗೈತವ ಮನ್ಯಾಗಿಂದ. ಹಾಂ ಎದ್ದಾಕಿನಿ ಇದಕ್ಕೆ ಬಂದೀನಾ, ಆಚಗಡೆ ಹೊಲ್ಕೊಕ್ಕೇನು ನೋಡಿ ಬರ್ತೀನಾ ಅಡುಗೆ ಮಾಡ್ಕೊಂಡು. ಅವಾಗ ಬರ್ತಾನೆ ಅಡುಗೆ ಮಕ್ಕೊಂದು ನಿದ್ದೆ ಮಾಡೋ ಬದಲು ಮಧ್ಯಾಹ್ನದಾಗ ಹೊಲ್ದಾಗ ಕಸ ತೆಗೆದ್ರೆ ಒಂದು ತಾನು ಸಿಗ್ತತಿ. ಇಷ್ಟೂರು ಮಕ್ಕೊಂದು ನಿದ್ದೆ ಮಾಡ್ತಾರೆ ಮಧ್ಯಾಹ್ನದಾಗ. ನಾನು ಪಾಲಕ್ ಕಿತ್ಕೊಳಕ್ಕೆ ಬಂದೇನಿ ಈಗ. ಈ ಪಾಲಕ್ ಕೀಳ್ತಿಲ್ದೀವಿ, ಪಾಲಕ್ ಇದ್ರ ಕಬ್ಬಿನಂತೇಳಿ ಇರೋದು ಕೀಳ್ವಾ, ಕಬ್ಬಿಗೆ ಆಡ್ತಾರೆ ಬಾಳಕತ್ತಿದ್ದು ಮಾಡ್ಬೇಕು. ನಾನು ಇಷ್ಟು ಖಾಲಿ ಮಾಡಾಕತ್ತೀನಿ ಇದನ್ನು ಪಾಲಕ್ ನೋಡ. ಯಾವುದು ಇಲ್ಲಿ ಪಾಲಕ ತಗೊಳ್ಳೋದಿಲ್ಲ, ಯಾವಾಗ ಇದು ಮೆಂತ್ಯ ಕೂಡ ಹೋದಾಗ. ಹೌದಾ, ದಿನ ಕಿತ್ತು ಪಲ್ಯ ಮಾಡಿದ್ರೆ ಏಟಕ್ಕೆ ಇದು ಈಡಾಗೋದು ಒಂದು ವಾರದಾಗ ಖಾಲಿ ಆಕೈತಿ. ಇಷ್ಟಕ್ಕೊಂದು ಪಲ್ಯಕ್ಕೆ ಕಿತ್ಕೊಂಡು ಏನು ಮಾಡ್ತೇನೆ ಗೊತ್ತೇನೆ. ಇವತ್ತು ಏನು ಮಾಡ್ತೇನೆ, ನೀನು ಏನು ಮಾಡ್ಯಾಕೆ ಹೇಳ್ರಕ್ಕೆ, ನೀನು ಒಂದು ಬೋಗಾನಿ ಸಾರು ಒಬ್ಬಾಕೆ ಕೊಡೋದಾಳ. ನಕ್ಕು 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 ಸಾಕತ್ ನನಗೆ. ನಾನು ಒಂದು ಬೋಗಾನಿ ಸಾರು ಮಾಡೀನಿ, ಅದು ಸಿಕ್ಕಾಪಟ್ಟಿ ಸಾರು ರುಚಿ ಅಂದ್ರೆ ಮಾಡೋ ಅಡುಗೆ ಎಲ್ಲ ಇಷ್ಟನ. ಸಿಕ್ಕಾಪಟ್ಟಿ ಸಾರು ರುಚಿ ಆಗೈತೆ ಅಂತೇಳಿ ಸಾರು ಕುಡ್ದಾಳಕ್ಕೆ ತಿಂದಾಳ. ಮೊದಲು ರೊಟ್ಟಿ ಕಿಚಡಿ ಒಳಗೆ ಹಾಕೊಂಡು ತಿಂದಾಳೇನೋ, ಆಮೇಲೆ ಹಂಗೆ ಕುಡ್ದಾಳ ಅಥವಾ ತಿಂದಾಳ ಗೊತ್ತಿಲ್ಲ ಸಾರು ಊಟದ ಜೊತೆ. ನಾನು ಈ ಕಡೆ ಮಧ್ಯಾಹ್ನ ಏನೋ ಊಟಕ್ಕೆ ಹೋಕ್ಕೇನಿ, ಮಧ್ಯಾಹ್ನ ಏನು ಸಂಜೆ ಬಂದಂತ ಅನಿಸ್ತತಿ. ಅದು ಬೋಗಾನಿ ಖಾಲಿ ಆಗೈತಿ. ಇದು ಆ ಸುಟ್ಟು ಅಂದ್ರೆ ಒಂದು ಇಟ್ಟಿತ್ತು. ನಾ ಏನು ಅನ್ಕೊಂಡು ಈ ಸುಟ್ಟು ಸಾರು ಇಟ್ಟಾಗೈತನ ಅಂತ ನಾ ಯೋಚನೆ ಮಾಡಾಕತ್ತೀನಿ. ಗ್ಯಾಸ್ ಹಚ್ಚಿನೂ ಎಲ್ಲಿ ಹೋಗಿಲ್ಲ, ಇದು ಸಾರು ಹೆಂಗೆ ಖಾಲಿ ಆಗೈತಿ, ಸುಟ್ಟು ಹೋಗಿರ್ಬೋದು ಬಿಡಂತ ನಾ ಅಂತಾನೆ. ಈ ಕಟ್ ಮಧ್ಯಾಹ್ನದ ಈ ಕಟ್ ಅವ್ರ ದೊಡ್ಡಪ್ಪ ಬಂದಾಗ ಹೇಳ್ತಾಳೆ, ಸಾರು ಶಿವಿಗಿತ್ತು, ಸಾರು ಕುಡಿದು ಬಿಟ್ಟೆ, ನೀ ಮಮ್ಮಿ ಹೊರಗಿದ್ದಾಳಂತ. ದಗದ ಆದ್ರೆ ಲಗುನ ಬಾವ ಅಡ್ಗೆ ಚಪಾತಿ ಅನ್ನ ಪಲ್ಯ ಮಾಡ್ಕೊಂಡು ಹೋಗ್ಬೇಕು. ಜಳಕ ಮಾಡ್ಬೇಕನ್ನಿ ಕರೆಂಟ್ ಹೋಗ್ಯಾವ, ನೀರಿಲ್ಲ. ಹಾಂ ಆಕೆ ನೀರು ಹಸಾಕ್ತಾಳ ನಿಮ್ಮವ್ವ. ಹೌದಾ, ಅವೇನು ಮಾಡಾಕತ್ತಾನ, ಸಾಲಿಗೆ ಹೋದನ. ಏ ಚಾರ್ಲಿ ಬಾಯ್ಲೆ, ಚಾರ್ಲಿ ನೋಡ್ದು ಇಲ್ಲಿ ಬಂದು ಓದಿರ್ತೈತಿ. ನಿಮ್ಮ ಅಮ್ಮ ಹೆಂಗೆ ಓದ್ತಾಳಲ್ಲಿ ಉರಿ ಚಾರಣ. ಅಲ್ಲಿ ಪಾಲಕ್ ಹೋಗಿ ತೊಗೊಂಬನ್ನೆಲ್ಲ, ಅದನ್ನು ಇಷ್ಟು ಇದು ಮಾಡ್ಕೊಂಡೀನಿ. ಪಾಲಕ್ ತೊಳ್ಕೊಬೇಕು ಇದನ್ನು ಸ್ವಚ್ಛಮಗೆ. ನನಗೆ ಪರ್ಸ್ನಲಿ ಪಾಲಕ್ ರೆಸಿಪಿ ಸಿಕ್ಕಾಪಟ್ಟೆ ಇಷ್ಟ ಆಕೈತಿ. ಈ ನಮ್ಗೆ ನೀ ಫೋನ್ಗಿನ್ನತಿ ಏನೂ ನೋಡೋಂಗಿಲ್ಲ, ಹಾಗಾಗಿ ಆಕೆಗೆ ರೆಸಿಪಿ ಏನು ಅಷ್ಟೊಂದು. ಮೊನ್ನೆ ಒಂದಿನ ಸಾರು ಕಾಸು ಅಂತಂದ್ರೆ ಮೂಲಂಗಿ ಅದು ಎಷ್ಟು ಬೇಕು ಅಷ್ಟು ಹಾಕ್ಬೇಕು ನಾವು, ಜಾಸ್ತಿ ಆದ್ರೆ ಏನಕ್ಕೆ ಸರಿಯಾಗಂಗಿಲ್ಲ. ಈಗ ತೊಳ್ಕೊಂಡೀನಿ, ಹೆಂಗೆ ಮಾಡೋದಂತ ತೋರಿಸ್ತೇನೆ ಅಂತ ಬರ್ರಿ. ಸದ್ಯಕ್ಕೆ ಬಾಂಡೆನೂ ಇಲ್ಲೇ ಇದಾವೆ ಎಲ್ಲನೂ. ಸಿಂಕಲ್ಲಿ ಇಡ್ತೇನೆ, ನೀರು ಬಸಿಲದೊಂದಿಟ್ಟು ಕದ ಹಾಕೀನಿ. ಈಗ ಗ್ಯಾಸ್ ಹಚ್ಕೊತೀನಿ. ಇವತ್ತು ನಾನು ಪಾಲಕ್ ಹಾಕಿ ಪಲಾವ್ ಮಾಡ್ತೇನೆ. ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಂಗಿಲ್ಲ, ಜಸ್ಟ್ ತೊಳ್ಕೊಂಬಂದಿಲ್ಲ. ಅದರ ಸ್ವಲ್ಪ ಹಾಕ್ಕೊತೀನಿ. ಅರ್ಜೆಂಟಲ್ಲೇ ಮಾಡಾಕತ್ತೀನಿ. ಇಲ್ಲೇ ಒಂದು ಈಟ್ ಕಟ್ ಮಾಡ್ತೇನೆ. ಇದನ್ನು ಇಷ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಏನು ಮಾಡೋದು, ನಮ್ಮ ಕಿಚನ್ ಸಣ್ಣದಿರೋದ್ರಿಂದ ಹೀಗೆಲ್ಲ ಆಕೈತಿ. ಕೆಲವೊಂದು ಟೈಮ್ ಗ್ಯಾಸೆಲ್ಲ ಸ್ವಚ್ಛ ಇರ್ತೈತೆ, ಯಾಕಂದ್ರೆ ಗ್ಯಾಸ್ ಆಲ್ರೆಡಿ ಒರೆಸ್ಬೇಕು. ನಾನು ಪ್ರತಿ ಸಲ ಏನಾದರೂ ಮಾಡ್ಬೇಕಾದ್ರೆ ಆಗಾಗ ಒಂದು ಹನಿ ನೀರು ಬಿದ್ದರೂ ಸಾಕು ಒರೆಸ್ಕೊಳ್ಳೋದು ಅದನ್ನು.
ಹಾಗಾಗಿ ಏನು ಇದ್ರಂಗಿಲ್ಲ. ಅಲ್ಲಿ ಬಿದ್ದಿದ್ದಾರ ಅನ್ಸುತ್ತೆ ಒಂದು ನಾವು ಹಾಕ್ಕೋಬೋದು. ಇದು ವಿಸಿಲ್ ಏನು ಹಾಕೋದಿಲ್ಲ, ಅಷ್ಟು ಹಾಕಿಬಿಡ್ಲ ಜಲ್ದಿ ಕುದಿತೈತೆ. ಯಾಕಂದ್ರೆ ಟೈಮ್ ಭಾಳ ಇಲ್ಲ ನನಗೆ. ಚಪಾತಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀನಿ. ಇರ್ಲಿ ಒಂದು ವಿಸಿಲ್ ಕೂಗ್ಲಿದ. ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀನಿ. ಎಣ್ಣೆಗಾಯಿ ಮಾಡಕ್ಕೆ ಇಲ್ಲೇ ಇಷ್ಟು ಕೊಬ್ಬರಿ ಮತ್ತು ಗುರಳೆ ಎಷ್ಟು ಬೇಕು ನೋಡ್ರಿ ಅಷ್ಟು ಗುರೆಳೆ ಹಾಕೋಬೇಕಾ. ಶೇಂಗಾನು ಹುರ್ಕೋಬೇಕಾ. ಇವ ಸ್ವಚ್ಛ ಮಾಡಿನೇ ಇಟ್ಟಿರ್ತೈತಿ. ಮೊನ್ನೆ ಪಲ್ಯ ಮಾಡ್ಬೇಕಾದ್ರೆ ಹೊತ್ತಿಸ್ಬಿಟ್ಟಿದ್ದೆ ಜಾಸ್ತಿ ಅಕ್ಕಂತ. ಅಂದರೆ ಪಲ್ಯ ಎಷ್ಟು ಮಾಡ್ತೇವಲ್ಲ ಅಷ್ಟು ನಾವು ಹಾಕ್ಕೊಳ್ಳೋದು. ಒಂದು ಇವ ಉಪ್ಪಿಡ್ತೀನಿ ಚಮಚೆಲೆ 2 ಚಮಚೆ ಹಾಕೋ ಅಷ್ಟು. ಅಷ್ಟು ಸಾಕು, 2 ಚಮಚೆ ಹಾಕೋತೀನಿ. ಪಿಟ್ಕಾಯಿನ ಮಾಡೋದು ತೋರಿಸ್ತೇನೆ ನಾನು. ಭಾಳಷ್ಟು ಜನ ಕೇಳ್ತಿರ್ತೀರಿ. ಮೊನ್ನೆ ಒಬ್ರು ಯಾರು ರೀಸೆಂಟಾಗಿ ಕೇಳಿದ್ರು ಅಂತ ಅನಿಸ್ತೈತಿ. ಪರ್ಸನಲಾಗೆಲ್ಲ ಮೆಸೇಜ್ ಹಾಕಿರ್ತಾರೆ, ನಿಮ್ಮ ಕಡೆ ಎಣ್ಣೆಗಾಯಿ ಭಾಳ ಸ್ಪೆಷಲ್ ಅಲ್ಲ ಅಂಥೇಳಿ. ಭಾಳ ಸಲ ಶೇರ್ ಮಾಡ್ಕೊಂಡೀನಿ. ಇನ್ನು ಇದನ್ನ ಹುರ್ಕೋಬೇಕಾ, ಶೇಂಗಾ ಹುರ್ಕೋಬೇಕಾ. ಹುರ್ಕೊಳ್ಳೋದೈತಿ ಏನು ತೋರ್ಸಂಗಿಲ್ಲ, ಯಾಕಂದ್ರೆ ಸುಮ್ಮನೆ ಉಡಿಯೋ ಲೆಂಗ್ ತಕ್ಕೈತಿ. ಮತ್ತು ಕೆಲವ್ರು ಕನ್ಫ್ಯೂಷನ್ ಮಾಡ್ಕೊಬಾರ್ದು, ಯಾಕಂದ್ರೆ ಹುಡಿದು ತೋರಿಸ್ಬಿಡ್ತೇನೆ ನಾನು. ಮತ್ತು ವಿಡಿಯೋನ ಪೂರ್ತಿ ನೋಡಿರಂಗಿಲ್ಲ, ಏನೇನು ಹಾಕಿರಂತಾರ. ಈಗ ಶೇಂಗಾ ಎಷ್ಟು ಬೇಕು ನೋಡ್ರಿ ಅಷ್ಟು ನನ್ನ ಅಳತೆ ಪ್ರಕಾರ ಅಂತ. ಯಾಕಂದ್ರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿರಲ್ಲ ಅದ್ರ ಪ್ರಕಾರ ನೀವು ಎಲ್ಲನೂ ಮಸಾಲೆ ತೊಗೋಬೇಕಾಕೈತಿ. ಶೇಂಗಾನು ಸಾಕು. ಇವು ಶೇಂಗಾ ಒಂದು 6-7 ಚಮಚದಷ್ಟು ಅದ. ಉಪ್ಪಿಟ್ಟು ಚಮಚಗಳಾಗ್ತದೆ. ಇವನ್ನ ಚಲೋಂದ ಮುರ್ಕೋಬೇಕಾ. ಇಲ್ಲಿ ಒಂದು ವಿಸಿಲ್ ಅದನ್ನು ಬಂದ್ ಮಾಡ್ಕೊಂಡನಿ. ಡೈಲಿ ಗುರಳ್ ನೋಡಕ್ಕೆ ಕಾಣಿಸ್ತೈತಲ್ಲ. ಇನ್ನೂ ಹೊತ್ತಿಸ್ಕೋಬಾರ್ದು, ಹೊತ್ತಿಸಿದ್ರೆ ಚಲೋನ ಆಗಂಗಿಲ್ರಿ. ಕಮ್ಮಟ್ ಆಗ್ಬಿಡ್ತೈತಿ. ಮಸ್ತ್ ಹುರಿದ ಮಣ್ಣೆ ಎಲ್ಲ ಜಲ್ದಿನ ಇದಾಗ್ಬಿಟ್ಟಿದ್ದು. ಸ್ವಲ್ಪ ಆರ್ಲಿವ ಹಂಗೆ ಇಲ್ಲಿ ಇದನ್ನ ಕೊಬ್ಬರಿನ ಕಟ್ ಮಾಡ್ಕೊತೇನೆ. ನಾನೀಗ ಇದನ್ನೆಷ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ. 1 ಟೊಮೆಟೊವನ್ನು ಹಾಕೀನಿ. ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು. ಮಸಾಲೆ ಸ್ವಲ್ಪ ಜಾಸ್ತಿ ಅನ್ಸಾಗತೈತಿ, ತೆಗೆದಿಡ್ತೇನೆ ನಾನು. ಮತ್ತು ಹೀರಿಕಾಯಿ ಎಣ್ಣೆಗಾಯಿ ಮಾಡಕ್ಕೆ ಬರ್ತೈತಿ. ರುಚಿಗೆ ತಕ್ಕಷ್ಟು. ಇದು ಖಾರ ಭಾಳ ಇಲ್ಲ, ಹಂಗಾಗಿ ಖಾರ ಸ್ವಲ್ಪ ಹಾಕೊಳಕದೆ ನಾನು. ಇದು ಖಾರದ ಪೌಡರ್, ಅದರೊಳಗೆ ಎಲ್ಲ ಥರದ ಗರಂ ಮಸಾಲೂ ಐತಿ. ಈಗ ಏನೇನು ಬೇಕಂತೇಳಿ ಇದು ಏನಿಲ್ಲ, ಗುರೆಳ್ಳು, ಶೇಂಗಾ, ಕೊಬ್ಬರಿ ಇದನ್ನಷ್ಟ ಹಾಕೊಂಡೇನಿ. ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೊಂಡ ಇದನ್ನ ಪೇಸ್ಟ್ ಮಾಡ್ಕೊಂಡೇನಿ. ಒಂದಿಷ್ಟು ನೀರು ಹಾಕೊಂಡ ಪೇಸ್ಟ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದು ಇಂಗಳಕಾಯಿ ನೋಡ್ರಿ. ಇದೊಂದು ನಿಮ್ಗೆ ಕಾಣಿಸ್ತೇನಿಲ್ಲ, ಇದು ಇಂಗಳಕಾಯಿ. ಇದು ಸರ್ವ ರೋಗಕ್ಕೂ ರಾಮಬಾನ್ ಅಂತ ಹೇಳ್ತಾರೆ. ಇದನ್ನ ಮೊದಲೆಲ್ಲ ಏನಂತಂದ್ರೆ ಉಪ್ಪಿನೊಳಗೆ ಇಡ್ತಿದ್ರು. ಈಗ ಇಡೋರು ಇಡ್ತಾರ, ಕೆಲವ್ರು ಗೊತ್ತಿಲ್ಲದಿರೋರು ಇಲ್ಲ. ನಾನಿನ್ನ ಬೆಂಗಳೂರು ಸಹಿತನೂ ಕಳಿಸಿನ ಕಾಯಿ. ಯಾಕಂದ್ರೆ ಇದ್ರದ್ದು ಆಯುರ್ವೇದಿಕಲ್ಲಿ ಭಾಳ ಆರೋಗ್ಯಕರವಾದ ಬೆನಿಫಿಟ್ಸ್ ಇದಕ್ಕೆ ಐತಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನಿಷ್ಟನ್ನು ಏನು ಮಾಡ್ತೀನಿ ಅಂದ್ರೆ ಪೇಸ್ಟ್ನ ಕಲಸ್ಕೋತೀನಿ. ಇಲ್ಲೇ ಇವನ್ನ ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ. ನೀರೊಳಗೆ ಹಾಕಿ ತೊಳ್ಕೊಂಡೇನಿ, ಉಪ್ಪಿನ ನೀರೊಳಗೆ ಹಾಕಿ ಕಟ್ ಮಾಡಿ ಇಟ್ಟಿದ್ನಿ. ಇವನ್ನ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋದು. ಮಸಾಲೆ ಸ್ವಲ್ಪ ಭಾಳನೇ ಜಾಸ್ತಿ ಆಯ್ತು, ಉಳಿಲಿ ತೊಂದರೆ ಏನಿಲ್ಲ. ಇನ್ನು ತೆಗೆದು ಒಂದು ಫ್ರಿಜ್ಜಲ್ಲಿ ಒಂದು ಡಬ್ಬೆಯೊಳಗೆ ಹಾಕಿ ಫ್ರಿಜ್ನೊಳಗೆ ಹಾಕಿ ಇಟ್ಕೊಂಡೆ ಅಂದ್ರೆ ನಾಳೆ ಬರ್ತೈತಿ. ಇದು ಮತ್ತು ಟೈಮ್ ಇಲ್ಲ ಅಂದ್ರೂ ಮಾಡಾಕತ್ತೇನೆ ಇದನ್ನೆಲ್ಲನೂ. ಜಸ್ಟ್ ಇದ್ರೊಳಗೆ ಸ್ಟಫ್ ಮಾಡ್ಕೊಳ್ಳೋದಷ್ಟ. ಇವೇನಿರ್ತಾವಲ್ಲ ಕಟ್ ಮಾಡ್ಕೊಂಡಿರ್ತೇವಲ್ಲ ಇದ್ರೊಳಗೆ. ಎಷ್ಟು ಮಸಾಲೆ ಉಳಿದೈತೆ ಉಳಿಲಿ, ಅದು ಉಳಿದೈತೆ ಮಸಾಲೆ ಏನು ವೇಸ್ಟ್ ಆಗಂಗಿಲ್ಲ. ಯಾಕಂದ್ರೆ ಕಡಿಮೆ ಆಗಬಾರ್ದು. ಈ ಥರ ಕಾಣಿಸ್ತೈತಿಲ್ಲ ನಿಮ್ಗೆ, ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳೋದು ಇದ್ರೊಳಗೆ. ಭಾಳ ಅಂದ್ರೆ ಭಾಳ ಸಿಂಪಲ್. ಇದ್ರೊಳಗೆ ಒಂದೇ ವಿಧಾನದಲ್ಲಿ ಮಾಡಂಗಿಲ್ಲ ಇದನ್ನು. ಏನಂತಾರಪ್ಪ, ಎಳ್ಳು ಮತ್ತು ಪುಟಾಣಿ ಇದನ್ನೆಲ್ಲನೂ ಹಾಕೋರು ಹಾಕ್ತಾರೆ. ನಾನು ಎಳ್ಳು ಹಾಕಂಗಿಲ್ಲ. ಮತ್ತು ಇದ್ರೊಳಗೆ ಏನೇನೋ ಹಾಕ್ಬೇಕು ನಾವು. ಎಲ್ಲ ಇಷ್ಟು ಎಣ್ಣೆ ಅಂಶನೇ ಇರ್ತೈತಲ್ಲ ಇದು. ಸ್ಟಫಿಂಗ್ ಮಾಡ್ಕೊಳ್ತೀನಿ. ಎಣ್ಗಾಯಿ ಮಾಡಕ್ಕೆ ಬದ್ನಿಕಾಯಿ ಸಣ್ಣನ ಇರ್ಬೇಕು. ನಮ್ಮ ಮನೆಯವ್ರು ಯಾಕೇನೋ ಸಣ್ಣ ಬದ್ನಿಕಾಯಿ ತಂದಾರಿಲ್ಲ, ಮೊನ್ನೆ ತರಿಸಿದ್ದೀವ. ಹಂಗೆ ಇದ್ದು ಸುಮ್ಮನೆ ಇನ್ನು ಹೋಳು ಬದ್ನಿಕಾಯಿ ಮಾಡೀನಿ ಅಂದ್ರೆ ಅವ್ರು ತಿನ್ನಂಗೇನೇ ಇಲ್ಲ. ಸುಮ್ಮನೆ ಅಂಥೇಳಿ
ಚಪಾತಿ ಮಾಡಬೇಕು. ಬದನೇಕಾಯಿ ಎಣ್ಣೆಗಾಯಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಕೈತಿ. ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆನೂ ತಿನ್ಬೋದು, ಬಿಸಿ ಅನ್ನದ ಜೊತೆ. ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ವಿ ಅಂದ್ರೆ ಮಸ್ತ್ ಆಕೈತಿ. ಪಲ್ಯ ಹೆಂಗೆ ಒಗ್ಗರಣೆ ಕೊಟ್ಕೋತೀವಲ್ಲ ಸೇಮ್ ಹಂಗೆ ಅದನ್ನು ಮಸಾಲೆ ಎಲ್ಲ ಹಾಕಿ ಸ್ಟಫಿಂಗ್ ಮಾಡ್ಕೊಂಡಿರ್ತೇವೆ. ನಂಗೆ ಸ್ವಲ್ಪ ಮಸಾಲೆ ಜಾಸ್ತಿ ಅಂತ ಅನಿಸ್ತು. ಮತ್ತು ನಮ್ಮ ಮನೆಯವರಾಗಲಿ ದೇವಾಗಲಿ ಅವರು ಇದು ಬದನೇಕಾಯಿ ಪೀಸ್ ಎಲ್ಲ ತಿನ್ನಂಗಿಲ್ಲ. ಅವರು ಇದ್ರೊಳಗೆ ಮಸಾಲೆ ಏನು ಹಾಕಿರ್ತೇವಲ್ಲ, ಮಸಾಲೆ ಅಂತಂದ್ರೆ ಇದು ಶೇಂಗಾ, ಗುರೆಳ್ಳು, ಕೊಬ್ಬರಿ, ಪುಟಾಣಿ ಇದೆ ಇರ್ತೈತಿಲ್ಲ, ಅದಷ್ಟನ್ನು ಅದನ್ನ ಹಾಕಿದೆ ನಾನು. ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ರೆ ಆತಂಥೇಳಿ, ಯಾಕಂದ್ರೆ ಅವ್ರಿಗೆ ಇಷ್ಟ ಆಗೋಂಗೆ ಮಾಡ್ಬೇಕು ಮತ್ತು ನನಗೂ ಇಷ್ಟ ಆಗೋಂಗೆ ಮಾಡ್ಕೋಬೇಕಲ್ಲ. ಹಾಗಾಗಿ ಈಗ ಇದನ್ನು ನಾವು ಉರಿ ಜೋರು ಇಟ್ಟಾಗ ಕುದಿಸ್ಬಾರ್ದು. ಸಣ್ಣ ಉರಿ ಒಳಗೆ ಮ್ಯಾಕ್ ಕಲ್ಲೆ ಹಾಕಿಟ್ನಿ ಅಂದ್ರೆ ಸಣ್ಣ ಉರಿ ಪಲ್ಯ ಮಾಡ್ಕೊಂಡಾಗ ಈ ಥರ ಆಕೈತೆ ನೋಡಿರಿ. ಇಲ್ಲಿ ಮ್ಯಾಗೇನು ಎಣ್ಣೆ ಬಿಟ್ಟೈತಲ್ಲ, ಈ ಥರ ಆದಾಗ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂತ ಅರ್ಥ ಇದೆ. ವಾವ್, ನೋಡಿದ್ರೆ ನನ್ನ ಬಾಯಾಗ ಜೋಳು ನೀರು ಬರಾಕತ್ತವ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕಿರಿ, ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. 2 ದಿನ ಆಯ್ತು ನೋಡ್ರಿ ವಿಡಿಯೋ ಮಾಡೋಕೆ ಆಗೋಲ್ತು. ವಿಡಿಯೋ ಮಾಡೇನಿ ಬಟ್ ಎಡಿಟ್ ಮಾಡಿ ಹಾಕೋಕೆ ಆಗೋಲ್ತು. ಯಾಕೋ ಬಾಡಿ ಇತ್ತೀಚೆಗೆ ಸಿಕ್ಕಾಬಿಟ್ಟು ಸುಸ್ತು ಅಂತ ಅನ್ಸಾಕತ್ತೈತಿ. ಏನಂತ ಗೊತ್ತಿಲ್ಲ. ನಂಗೆ ಹಂಗೆ ಏನಾದರೂ ಆದ್ರೆ ಭಯ ಬಿಡ್ತೈತೆ. ಯಾಕಂದ್ರೆ ನಂಗೆ ಎಲ್ಲಾದರೂ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದಾಗನ ಸರಿ ಆಕೈತಿ. ಹಾಸ್ಪಿಟಲ್ ಅದು ಇದು ಏನಿಲ್ಲ. ಸ್ವಲ್ಪ ಏನಾದರೂ ಮೆಂಟ್ಲಿ ಅಪ್ಸೆಟ್ ಆದಾಗ ಅಥವಾ ಏನಾದರೂ ಯೋಚನೆ ಮಾಡ್ತಿರ್ತೀವಲ್ಲ, ಹಂಗೆ ಆಕೈತಿ. ನಂಗೆ ಗೊತ್ತಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದ್ರೆ ಮತ್ತೆಲ್ಲ ಸರಿ ಹೋಕೈತಿ. ಭಾಳಷ್ಟು ಜನ ಹಿಂಗೆ ಬ್ಲ್ಯಾಕ್ ಮ್ಯಾಜಿಕ್ ಕೆಲವ್ರು ನಂಬ್ತಿರೇ ಇಲ್ಲ ಅಂತ ಕಮೆಂಟ್ ಹಾಕಿರಿ. ನನ್ನ ಲೈಫಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಹಿಂಗೆ ಏನಾದರೂ ಆತ್ಮದ ಕಾಟ ಅಂತಾರಲ್ಲ, ಅದನ್ನು ನಾನು ಪರ್ಸ್ನಲಿ ಅನುಭವಿಸ್ತೀನಿ. ಬಟ್ ನಾನು ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಕೆಲವೊಂದಿಷ್ಟು ನೋವುಗಳನ್ನು, ಯಾಕಂದ್ರೆ ವೈದ್ಯಕೀಯ ಇದರಲ್ಲಿನ ಅವುಗಳಿಗೆ ಸವಾಲಾಗಿರುವಂಥ ಕಾಯಿಲೆಗಳನ್ನು ನಾನು ಅನುಭವಿಸೀನಿ. ಹಾಸ್ಪಿಟಲ್ಗೆ ಹೋದ್ರೆ ಏನೂ ಇರೋಂಗಿಲ್ಲ, ಯಾವುದೇ ರೀತಿ ಏನಂದ್ರೆ ಏನೂ ಇರೋಂಗಿಲ್ಲ, ಎಲ್ಲ ಓಕೆ ಇರ್ತೈತಿ. ಆದರೂ ನನಗೆ ಸಮಾಧಾನ, ನೆಮ್ಮದಿ ಅಂತಿರೋಂಗಿಲ್ಲ. ಏನಾದರೂ ಒಂಥರ ಇರಕ್ಕಿರ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ ರೀ. ನಮ್ಮ ಹಣೆ ಬರದಲ್ಲಿ ಏನೇನು ಬರ್ತೈತಲ್ಲ ಅದನ್ನು ಅನುಭವಿಸ್ಲೇಬೇಕು. ನಾನೀಗ ಇಲ್ಲಿ ಪಾಲಕ್ ಪಲಾವ್ ಮಾಡಾಕತ್ತೀನಿ. ಪಾಲಕ್ ಹಾಕಿ ಎಲ್ಲ ರೆಸಿಪಿನೂ ಇಷ್ಟು ಮಸ್ತ್ ಆಕೈತೆ ರೀ. ಹೇಳಕ್ಕನ ಸಾಲದು. ಒಂದು ಸಲ ನೀವು ಮಾಡ್ಕೊತೀನ್ರಿ. ಬಿರಿಯಾನಿ ಆಗಲಿ, ಪಲಾವ್ ಆಗಲಿ, ಮತ್ತು ಪಾಲಕ್ ರೈಸ್ ಆಗಲಿ, ಪಾಲಕ್ ಸಾರಾಗಲಿ, ಚಪಾತಿ ಏನು ಮಾಡಿದ್ರು ಪಾಲಕ್ ಹಾಕಿ ಮಾಡಿರಿ ನೀವು. ಅಷ್ಟು ಒಳ್ಳೇದದು, ಆರೋಗ್ಯಕ್ಕೆ ಚಲೋ ಅಲ್ಲ ಅಂತಲ್ಲ. ಈಗ ಹೊಲ್ದಾಗ ಇತ್ತಲ್ಲ, ಹಾಗಾಗಿ ನಾನು ಮಾಡಾಕತ್ತಿದ್ನಿ. ಸೇಮ್ ಪಲಾವ್ ಹೆಂಗೆ ಮಾಡ್ತೀವಲ್ಲ ಹಂಗೆ ಅದನ್ನ ಸ್ವಲ್ಪ ಕುದಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಹಾಕ್ಕೊಂಡು ಮಾಡ್ಕೊಳ್ಳೋದಷ್ಟೇ. ಭಾಳ ಸಿಂಪಲ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಮತ್ತು ಬದ್ನೆಕಾಯಿ ಎಣ್ಗಾಯಿ ಯಾರಿಗೆಲ್ಲ ಇಷ್ಟ, ಯಾರೆಲ್ಲ ಮಾಡ್ತೀರಿ, ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೀವು ಬೇರೆ ವಿಧಾನದಲ್ಲಿ ಮಾಡ್ತಿದ್ರಂದ್ರೆ ಇದೊಂಥರ ಒಂದು ಸಲ ಮಾಡಿ ನೋಡಿರಿ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮದು ಪಲಾವು ಮತ್ತು ಪಲ್ಯ ಅದು ರಸ ಮಾಡಿದ್ನಲ್ಲ, ಬಾಯಿ ಮುಚ್ಚಿಟ್ಟೇನೆ ರಸ ಎಲ್ಲ ಹೋಗ್ಬಿಟ್ಟೈತೆ ನೋಡ್ರಿ. ನಮ್ಮ ಮನೆಗೆ ಬೈತಾರೇನೋ ಗೊತ್ತಿಲ್ಲ.